ಬಂಧುಗಳೇ, ಹೇಗಿದ್ದೀರಿ ಎಲ್ಲರೂ? ಓಂ ನಮಃ ಶಿವಾಯದ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಅನೇಕ ವಿಶೇಷವಾದಂಥ ಹಬ್ಬಗಳಿವೆ. ಅದರ ಜೊತೆಗೆ ಹಾಗೆಯೇ ತುಂಬ ವಿಶೇಷವಾದ ಹಬ್ಬಗಳಲ್ಲಿ ಈ ಅಕ್ಷಯ ತೃತೀಯ ಸಹ ಒಂದಾಗಿದೆ. ಹಾಗಾದರೆ ಈ ವರ್ಷ ಅಕ್ಷಯ ತೃತೀಯ ಯಾವಾಗ ಬಂದಿದೆ, ಯಾವ ಶುಭ ಮುಹೂರ್ತದಲ್ಲಿ ಅಕ್ಷಯ ತೃತೀಯನ ನಾವು ಆಚರಣೆ ಮಾಡಬೇಕು, ಯಾವಾಗ ಶುರುವಾಗಿ ಯಾವಾಗ ಅಂತ್ಯವಾಗುತ್ತೆ, ಅದರ ಜೊತೆಗೆ ಈ ಅಕ್ಷಯ ತೃತೀಯದ ಶುಭ ಮುಹೂರ್ತದಲ್ಲಿ ಯಾವ ಶುಭ ಮುಹೂರ್ತದಲ್ಲಿ ನಾವು ಚಿನ್ನ ಅಥವಾ ಬೆಳ್ಳಿಯನ್ನು ನಾವು ಖರೀದಿ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಈ ಅಕ್ಷಯ ತೃತೀಯ ದಿನ ತುಂಬ ಶ್ರೇಷ್ಠ ಅಂತ ಮೊದಲಿಂದಲೂ ಸಹ ನಮ್ಮ ಹಿರಿಯರು ಹೇಳ್ಕೊಂಡು ಬಂದಿದ್ದಾರೆ. ಹಾಗೆಯೇ ಈ ಅಕ್ಷಯ ತೃತೀಯ ದಿನ ಕೆಲವೊಂದು ವಿಶೇಷವಾದಂತಹ ಒಂದು ಆಚರಣೆಗಳನ್ನು ಅನುಸರಿಸಿ ಬದುಕನ್ನು ಬಂಗಾರ ಮಾಡಿಕೊಂಡಂತಹ ಜನರೂ ಸಹ ತುಂಬ ಇದ್ದಾರೆ. ಇಂತಹ ಒಂದು ಶ್ರೇಷ್ಠವಾದ ದಿನ ನಾವು ಯಾವುದೇ ವಸ್ತುವನ್ನು, ಒಂದು ಬೆಲೆ ಬಾಳುವ ವಸ್ತು ಆಗಿರ್ಬೋದು, ಅದನ್ನು ನಾವು ಖರೀದಿ ಮಾಡಿದರೆ ನಮಗೆ ತುಂಬ ಒಳ್ಳೆಯದು. ಹಾಗೆಯೇ ಶುಭ ಕಾರ್ಯಗಳನ್ನು ಸಹ ಈ ದಿನ ಮಾಡಿದ್ರೆ ಅದನ್ನು ಸಹ ತುಂಬ ಒಳ್ಳೆಯದು ಅಂತಲೇ ಹೇಳ್ತಾರೆ. ಈ ಅಕ್ಷಯ ತೃತೀಯದ ಒಂದು ಶುಭ ದಿನದಂದು ನಾವು ಚಿನ್ನ ಅಥವಾ ಬೆಳ್ಳಿಯನ್ನು ಖರೀದಿ ಮಾಡಿದರೆ, ನಾವು ಯಾವುದಾದರೂ ಸಹ ಮನೆಗೆ ಒಂದು ವಾಹನವನ್ನು ಖರೀದಿ ಮಾಡಿದರೆ ಅಥವಾ ಶುಭ ಕಾರ್ಯಗಳನ್ನು ಮಾಡಿದರೆ, ಗೃಹ ಪ್ರವೇಶ ಆಗಿರ್ಬೋದು, ನಾಮಕರಣ ಆಗಿರ್ಬೋದು, ಮಕ್ಕಳಿಗೆ ಒಂದು ಅಕ್ಷರಾಭ್ಯಾಸವನ್ನು ಮಾಡುವುದು ಸಹ ಈ ದಿನದಲ್ಲಿ ತುಂಬ ಒಳ್ಳೆಯ ದಿನ ಅಂತಲೇ ಹೇಳಬಹುದು. ಈ ದಿನ ನಾವು ಈ ಕೆಲಸಗಳನ್ನು ಮಾಡಿದರೆ ನಮಗೆ ಜೀವನದಲ್ಲಿ ಒಂದು ಒಳ್ಳೆಯ ಸಮೃದ್ಧಿ, ಸುಖ, ಶಾಂತಿ, ನೆಮ್ಮದಿ ಸಿಗುತ್ತೆ. ಹಾಗೆ ಅದೃಷ್ಟವೂ ಸಹ ಒಲಿಯುತ್ತೆ. ಇನ್ನು ಈ ಶುಭ ದಿನವಾದಂತಹ ಅಕ್ಷಯ ತೃತೀಯ ಯಾವಾಗ ಬಂದಿದೆ ಅಂತ ನಾವು ನೋಡೋದಾದರೆ, ಇದೇ ತಿಂಗಳು ಏಪ್ರಿಲ್ 19ನೇ ತಾರೀಕು ಅಕ್ಷಯ ತೃತೀಯ ಇದೆ. ಬೆಳಗ್ಗೆ 10:49ಕ್ಕೆ 19ನೇ ತಾರೀಕು ಏಪ್ರಿಲ್ ಬೆಳಗ್ಗೆ 10:49ಕ್ಕೆ ಶುರುವಾಗಿ ಸೋಮವಾರ ಬೆಳಗ್ಗೆ 20ನೇ ತಾರೀಕು ಬೆಳಗ್ಗೆ 7:27ಕ್ಕೆ ಈ ಒಂದು ಅಕ್ಷಯ ತೃತೀಯ ಅಂತ್ಯವಾಗುತ್ತೆ. ನಾವು ನೋಡೋದಾದರೆ ಎರಡೂ ದಿನ ಇರೋದ್ರಿಂದ ನಾವು ಯಾವಾಗ ಅಕ್ಷಯ ತೃತೀಯನ ನಾವು ಆಚರಣೆ ಮಾಡಬೇಕು ಅಂತಂದರೆ 19ನೇ ತಾರೀಕು ಭಾನುವಾರ ಆಚರಣೆ ಮಾಡಿದ್ರೇ ತುಂಬ ಒಳ್ಳೆಯದು. ಇನ್ನು ಅಕ್ಷಯ ತೃತೀಯ ದಿನ ಬೆಳಗ್ಗೆ 10:49ಕ್ಕೆ ಅಕ್ಷಯ ತೃತೀಯ ಶುರುವಾಗುತ್ತೆ. ಹಾಗೆಯೇ 10:49ರಿಂದ ಅಕ್ಷಯ ತೃತೀಯ ದಿನದಂದು ಮಧ್ಯಾಹ್ನ 12:19ವರೆಗೂ ಕೂಡ ತುಂಬ ಒಳ್ಳೆಯ ಶುಭ ಮುಹೂರ್ತ ಇದೆ. ಈ ಶುಭ ಮುಹೂರ್ತದ ಸಮಯದಲ್ಲಿ ನೀವು ಮನೆಗೆ ಯಾವುದೇ ವಾಹನ ಆಗಿರ್ಬೋದು ಅಥವಾ ಚಿನ್ನ ಬೆಳ್ಳಿಯನ್ನು ಖರೀದಿ ಮಾಡಿದರೆ ತುಂಬ ಒಳ್ಳೆಯದು. ಈ ಅಕ್ಷಯ ತೃತೀಯ ದಿನ ನಾವು ಲಕ್ಷ್ಮೀ ಪೂಜೆಯನ್ನು, ಕುಬೇರ ಪೂಜೆಯನ್ನು, ಹಾಗೆ ಲಕ್ಷ್ಮೀನಾರಾಯಣನ ಪೂಜೆಯನ್ನು ಮಾಡಿದರೆ ನಮಗೆ ತುಂಬ ಒಳ್ಳೆಯದು. ನಾವು ಬೆಳಗ್ಗೆ ಸೋಮವಾರ ಅಂತ ಅಂದರೆ ಅಕ್ಷಯ ತೃತೀಯ ಕಳೆದು ಮಾರನೇ ಬೆಳಗ್ಗೆ ನಾವು ಪೂಜೆ ಮಾಡಬೇಕು ಅಂತಂದರೆ ಸೋಮವಾರ 20ನೇ ತಾರೀಕು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡಿದರೆ ತುಂಬ ಒಳ್ಳೆಯದು. ಇನ್ನು ಈ ದಿವಸ ನಾವು ಪೂಜೆಯನ್ನು ಹೇಗೆ ಮಾಡಬೇಕು ಅಂತ ನೋಡೋದಾದರೆ, ಬೆಳಗ್ಗೆ ಬೇಗನೆ ನಾವು ಮನೆಯನ್ನು ಶುಚಿಗೊಳಿಸಿ ನಮ್ಮ ಮನೆಯಲ್ಲಿರುವಂತಹ ಒಂದು ನಕಾರಾತ್ಮಕ ಶಕ್ತಿಯನ್ನು ತೊಲಗಿಸಿ ಸಕಾರಾತ್ಮಕ ಶಕ್ತಿಗಳೆಲ್ಲವೂ ಸಹ ನಮ್ಮ ಮನೆಗೆ ಬರೋ ಹಾಗೆ ನಾವು ಮಾಡಬೇಕು. ಅಂತಂದರೆ ನಿಮ್ಮ ಮನೆಯಲ್ಲಿರುವಂತಹ ಲಕ್ಷ್ಮೀನಾರಾಯಣ ಪೂಜೆ ಆಗಿರ್ಬೋದು ಅಥವಾ ಕುಬೇರನ ಮೂರ್ತಿ ಆಗಿರ್ಬೋದು ಅಥವಾ ಕುಬೇರನ ಯಂತ್ರ ಏನಾದರೂ ಇದ್ದರೆ ಅದೆಲ್ಲವನ್ನೂ ಸಹ ನೀವು ಅಕ್ಷಯ ತೃತೀಯ ದಿನದಂದು ಇಟ್ಟು ಪೂಜಿಸಿ. ಹೀಗೆ ಪೂಜಿಸೋದ್ರಿಂದ ಈ ಅಕ್ಷಯ ತೃತೀಯ ದಿನದಂದು ಈ ಮೂವರನ್ನು ಸಹ ನಾವು ಪೂಜೆ ಮಾಡೋದ್ರಿಂದ ನಮಗೆ ಅದೃಷ್ಟ ಒಲಿಯುತ್ತೆ, ಸಂಪತ್ತು ಸಹ ದುಪ್ಪಟ್ಟಾಗುತ್ತೆ. ನಾವು ಯಾವುದೇ ರೀತಿಯಾದಂತಹ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತಂದರೆ, ಅದರಲ್ಲೂ ಸಹ ಶುಭ ಕಾರ್ಯಗಳನ್ನು ಮಾಡಬೇಕು ಅಂತಂದರೆ ಈ ದಿವಸ ಮಾಡೋದ್ರಿಂದ ನಮಗೆ ಎಲ್ಲ ಕೆಲಸ ಕಾರ್ಯಗಳು ಸಹ ಸುಗಮವಾಗಿ ಆಗುತ್ತೆ. ಯಾವುದೇ ರೀತಿಯಾದಂತಹ ಅಡೆತಡೆಗಳು ಬರೋದಿಲ್ಲ. ಆದ್ದರಿಂದ ಎಷ್ಟೋ ಜನ ಅವರು ಶುಭ ಕಾರ್ಯ ಮಾಡಬೇಕು ಅಂತಂದರೆ ಈ ಅಕ್ಷಯ ತೃತೀಯ ದಿನ ಬರೋದನ್ನೇ ಕಾಯ್ತಾರೆ. ಆದ್ದರಿಂದ ನೀವು ಈ ಅಕ್ಷಯ ತೃತೀಯ ದಿನದಂದು ಏನಾದರೂ ಮಾಡಬೇಕು ಅಂತ ಇದ್ದರೆ ಇವತ್ತೇ ಅಂದರೆ ಅಕ್ಷಯ ತೃತೀಯ ದಿನದಂದೇ ಮಾಡಿ. ಹಾಗೆಯೇ ಕೆಲವೊಬ್ಬರು ಇರ್ತಾರೆ ಅಂತಂದರೆ, ಈಗ ತುಂಬ ಶ್ರೀಮಂತಿರೋರು ಅವ್ರ ಮನೆಗೆ ಬೇಕಾದಂತಹ ಚಿನ್ನ ಬೆಳ್ಳಿಯನ್ನು ಖರೀದಿ ಮಾಡ್ತಾರೆ. ಹಾಗೆಯೇ ಅವರಿಗೆ ಬೇಕಾದಂತಹ ಹೊಸ ವಾಹನಗಳನ್ನು ಖರೀದಿ ಮಾಡ್ತಾರೆ. ಕೆಲವರಿಗೆ ಅದನ್ನೆಲ್ಲನೂ ಸಹ ತಗೊಳ್ಳೋದಕ್ಕೆ ಆಗಲ್ಲ. ಅಂಥವರು ಏನು ಮಾಡಬೇಕು ಅಂತ ಅಂದರೆ ಈ ಉಪ್ಪು ಸಹ ಲಕ್ಷ್ಮಿಯ ಪ್ರತೀಕ ಅಂತಲೇ ಹೇಳ್ಬೋದು. ಇದೆಲ್ಲವನ್ನೂ ಸಹ ನಮಗೆ ತಗೊಳ್ಳೋದಕ್ಕೆ ಅಥವಾ ಕೊಂಡ್ಕೊಳ್ಳೋದಕ್ಕೆ, ಖರೀದಿ ಮಾಡೋದಕ್ಕೆ ನಮಗೆ ಸಾಧ್ಯ ಆಗಲಿಲ್ಲ ಅಂತಂದರೆ ನೀವು ಉಪ್ಪನ್ನೂ ಸಹ ಈ ದಿನದಂದು ಮನೆಗೆ ತಂದರೆ ಅದು ಸಹ
ಸಹ ತುಂಬ ಒಳ್ಳೆಯದು. ವೀಕ್ಷಕರೇ, ನೋಡಿದ್ರಲ್ಲ ಅಕ್ಷಯ ತೃತೀಯ ಯಾವಾಗ ಬಂದಿದೆ, ಹಾಗೆ ಯಾವ ರೀತಿ ಪೂಜೆ ಮಾಡಬೇಕು, ಯಾವ ಶುಭ ಮುಹೂರ್ತದಲ್ಲಿ ನಾವು ಒಂದು ಚಿನ್ನ ಬೆಳ್ಳಿ ಆಗಿರ್ಬೋದು, ವಾಹನಗಳಾಗಿರ್ಬೋದು ಖರೀದಿ ಮಾಡಬೇಕು, ಹಾಗೆ ಯಾವ ರೀತಿಯಾದಂಥ ಶುಭ ಕಾರ್ಯಗಳನ್ನು ನಾವು ಅಕ್ಷಯ ತೃತೀಯ ದಿನದಂದು ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಂಡ್ರಿ ಅಂತ ಅಂದ್ಕೊತೀನಿ. ನಿಮ್ಮೆಲ್ಲರಿಗೂ ಸಹ ಈ ಅಕ್ಷಯ ತೃತೀಯದ ಶುಭಾಶಯಗಳು. ಹಾಗೆ ಈ ಅಕ್ಷಯ ತೃತೀಯ ದಿನ ನಿಮಗೆ ಯಾವ ರೀತಿಯ ಕೆಲಸ ಕಾರ್ಯಗಳು ಅಡ್ಡಿಯಾಗೋದಿಲ್ಲ. ಯಾವುದೇ ರೀತಿ ಕೆಲಸ ಕಾರ್ಯಗಳಿದ್ದರೂ ಸಹ ಅಕ್ಷಯ ತೃತೀಯ ದಿನದಿಂದ ಪ್ರಾರಂಭ ಮಾಡಿ ನಿಮಗೆ ಜೀವನದಲ್ಲಿ ಒಳ್ಳೆಯದಾಗುತ್ತೆ. ಹಾಗೆ ನನ್ನ ವಿಡಿಯೋ ನೋಡ್ತಿರೋರೆಲ್ರಿಗೂ ಸಹ ಧನ್ಯವಾದಗಳು. ಎಲ್ರಿಗೂ ಸಹ ದೇವರು ಒಳ್ಳೇದು ಮಾಡಲಿ, ಒಳ್ಳೆಯ ಕೆಲಸ ಕಾರ್ಯಗಳನ್ನು ಶುರು ಮಾಡಿ.